ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಅವರೆಲ್ಲ ನಮ್ಮ ರಕ್ಷಣೆ ಮಾಡೋ ಆರಕ್ಷಕರು. ಸಾರ್ವಜನಿಕರಿಗೆ ರಕ್ಷಣೆ ನೀಡೋ ರಕ್ಷಕರ ಮನೆಗೆ ಐನಾತಿ ಕಳ್ಳನೊಬ್ಬ ಕೈಚಳಕ ತೋರಿದ್ದಾನೆ. ಅಂದರೆ ಆತನ ಕೈಚಳಕಕ್ಕೆ ಮಡಿಕೇರಿ ನಗರವೇ ಬೆಚ್ಚಿ ಬಿದ್ದಿದೆ. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಹೌದು, ಈ ರೀತಿ ಘಟನೆ ನಡೆದಿರೋದು ಬೇರೆ ಎಲ್ಲೂ ಅಲ್ಲ, ನಮ್ಮ ಮಡಿಕೇರಿ ನಗರದಲ್ಲೇ. ಕರ್ನಾಟಕ ಪೊಲೀಸ್ ಅಂದರೆ ಅವರ ದಕ್ಷತೆ, ಕಾರ್ಯವೈಖರಿ ಎಲ್ರಿಗೂ ಗೊತ್ತು. ಅದರಲ್ಲೂ ಕೊಡಗು ಪೊಲೀಸರಂದರೆ ಒಂದು ಹೆಜ್ಜೆ ಮುಂದೆನೇ ಇರ್ತಾರೆ. ಯಾವುದೇ ಒಂದು ಕ್ರೈಮ್ ಕೊಡಗಿನಲ್ಲಿ ನಡೆದರೂ ಕೂಡ ಕೆಲವೇ ಗಂಟೆಗಳಲ್ಲಿ ಹಿಡಿದ ಉದಾಹರಣೆ ನಮ್ಮ ಕೊಡಗು ಪೊಲೀಸರಿಗೆ ಇದೆ. ಆದರೆ ಇದೀಗ ಎಲ್ಲರ ರಕ್ಷಣೆ, ಕ್ರೈಮ್ ತಡೆಗಟ್ತಾ ಇದ್ದ ಪೊಲೀಸರ ಮನೆಗಳಿಗೆ ಐನಾತಿ ಕಳ್ಳನೊಬ್ಬ ಕೈಚಳಕ ತೋರಿದ್ದು ನಿಜಕ್ಕೂ ಎಲ್ಲರನ್ನ ಬೆಚ್ಚಿ ಬೀಳಿಸುವಂತಿದೆ. ಮಡಿಕೇರಿಯ ಮೈತ್ರಿ ಹಾಲ್ ಸಮೀಪ ಇರೋ ಪೊಲೀಸ್ ವಸತಿ ಗೃಹಕ್ಕೆ ಎಂಟ್ರಿ ಕೊಟ್ಟಿರೋ ಕಳ್ಳರು 8 ಮನೆಗಳ ಬೀಗವನ್ನ ಮುರಿದು ತಮ್ಮ ಕೈಚಳಕ ತೋರಿದ್ದಾರೆ. ಕೈಗೆ ಸಿಕ್ಕ ಹಣ, ಬೆಲೆ ಬಾಳುವ ವಸ್ತುಗಳಿಂದ ಕದ್ದು ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಅದರಲ್ಲೂ ಯಾರೂ ಇಲ್ಲದ ಪೊಲೀಸ್ ಮನೆಗಳನ್ನೇ ಟಾರ್ಗೆಟ್ ಮಾಡಿ ಕನ್ನು ಹಾಕಿದ್ದಾರೆ. ಪ್ರಕರಣ ಸಂಬಂಧ ಮಡಿಕೇರಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಬೆರಳಚ್ಚು ತಜ್ಞರು, ಡಾಗ್ ಸ್ಕ್ವಾಡ್ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಕಳ್ಳತನದ ಜಾಡಿನ ಹಿಂದೆ ಬಿದ್ದಿದ್ದಾರೆ. ಇನ್ನು ಪೊಲೀಸರ ವಸತಿ ಗೃಹದಲ್ಲೇ ಕಳ್ಳರು ತಮ್ಮ ಕೈಚಳಕ ತೋರಿರೋದಕ್ಕೆ ಮಡಿಕೇರಿ ಜನತೆ ಕೂಡ ಬೆಚ್ಚಿ ಬಿದ್ದಿದ್ದಾರೆ. ನಮ್ಮ ರಕ್ಷಣೆ ಮಾಡೋ ಅಧಿಕಾರದಲ್ಲಿರುವ ಪೊಲೀಸರ ಮನೆಯನ್ನೇ ಕಳ್ಳ ಬಿಟ್ಟಿಲ್ಲ ಅಂತ ಅಂದರೆ ಆತನ ಕರಾಮತ್ತು ಹೇಗಿರಬೇಡ. ಅದು ಕೂಡ ನೂರಾರು ಪೊಲೀಸರಿರೋ ಜಾಗದಲ್ಲೇ ಕಳ್ಳತನ ಮಾಡಿದ್ದಾನೆ ಅಂದರೆ ಆತನ ಧೈರ್ಯ ನಿಜಕ್ಕೂ ಮೆಚ್ಚಲೇಬೇಕು ಅಂತ ಕೊಡಗಿನ ಸ್ಥಳೀಯರು ಮಾತನಾಡಿಕೊಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಆದಷ್ಟು ಬೇಗ ಕಳ್ಳರನ್ನ ಹೆಡೆಮುರಿ ಕಟ್ಟಿ ಅನ್ನೋ ಮಾತುಗಳು ಮಡಿಕೇರಿ ನಗರದಾದ್ಯಂತ ಕೇಳಿ ಬರ್ತಾ ಇದೆ. ಕ್ಯಾಮರಾಮನ್ ಚಿತನ್ ಕೌಂಡಿನ್ಯ ಜೊತೆ ಲೋಹಿತ್ ಮಾಗಲು ಮನೆ, ಕೊಡಗು ಚಾನಲ್, ಮಡಿಕೇರಿ. ತಾಂತ್ರಿಕ ದೋಷದಿಂದ ಕಾರೊಂದರಲ್ಲಿ ದಟ್ಟವಾದ ಹೊಗೆ ಕಾಣಿಸಿಕೊಂಡು ಆತಂಕ ಸೃಷ್ಟಿಯಾದ ಘಟನೆ ಮಡಿಕೇರಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಮದೆನಾಡು ಬಳಿ ನಡೆದಿದೆ. ಮಂಗಳೂರಿನಿಂದ ಮಡಿಕೇರಿ ಕಡೆಗೆ ಬರ್ತಾ ಇದ್ದ ಕಾರು ಮದೆನಾಡು ಸಮೀಪಿಸ್ತಾ ಇದ್ದಂತೆ ಹೊಗೆ ಕಾಣಿಸಿಕೊಂಡಿದೆ. ನೋಡ್ತಾ ಇದ್ದಂತೆ ಕ್ಷಣ ಮಾತ್ರದಲ್ಲಿ ದಟ್ಟವಾದ ಹೊಗೆ ಕಾಣಿಸಿಕೊಂಡಿದ್ದು ಕಾರಿನ ಎಂಜಿನ್ ಸ್ಥಗಿತಗೊಳಿಸಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣಗೊಂಡಿತ್ತು. ಹೆದ್ದಾರಿ ಬದಿಯಲ್ಲೇ ದಟ್ಟವಾದ ಹೊಗೆ ಕಾಣಿಸಿಕೊಂಡಿದ್ದ ಹಿನ್ನೆಲೆ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ಅದೃಷ್ಟವಶಾತ್ ಕಾರಿನಲ್ಲಿದ್ದ ಪ್ರಯಾಣಿಕರು ಪಾರಾಗಿದ್ದು ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. എങ്ങനെയാ
ഇതിന്റെ അപ്പോ സ്മെല്ലപ്പോ ಯಾವಾಗ ಆಫ್ ಆಗ್ತಾ ಇಲ್ಲ ಗಾಡಿ ಇವಾಗ ಆಗಿದೆ ನಾಗರಹೊಳೆ ಹುಲಿ ರಕ್ಷಿತಾರಣ್ಯದ ಕರಡಿಕಲ್ಲು ಹತ್ತೂರು ಕೊಲ್ಲಿಯಲ್ಲಿ ಮೇ 5ರಿಂದ ಗುಡಿಸಲು ಹಾಕಿಕೊಂಡು ಅರಣ್ಯ ಹಕ್ಕು ಕಾಯ್ದೆಗಳಿಗಾಗಿ ಪ್ರತಿಭಟಿಸ್ತಾ ಇದ್ದ ಜೇನುಕುರುಬ ಸಮುದಾಯದ 52 ಕುಟುಂಬದವರ 6 ಹೊಸ ಗುಡಿಸಲುಗಳನ್ನು ಅರಣ್ಯ ಸಿಬ್ಬಂದಿಗಳು ಪೊಲೀಸರ ನೆರವಿನಿಂದ ಬುಧವಾರ ತೆರವುಗೊಳಿಸಿದರು. ಆ ವೇಳೆ ಸಿಬ್ಬಂದಿಗೂ ಆದಿವಾಸಿಗಳಿಗೂ ಮಾತಿನ ಚಕಮಕಿ ನಡೆಯಿತು. ಹೊಸ ಗುಡಿಸಲು ತೆರವಿಗೆ ನೀಡಿದ್ದ ನೋಟಿಸ್ ಅನ್ನು ವಿರೋಧಿಸಿದ್ದ ಆದಿವಾಸಿಗಳು ಸಿಬ್ಬಂದಿ ಪ್ರವೇಶಕ್ಕೂ ತಡೆ ಒಡ್ಡಿದ್ರು. ಮತ್ತೊಂದು ದಾರಿಯ ಮೂಲಕ ತೆರಳಿ ಗುಡಿಸಲುಗಳನ್ನು ತೆರವುಗೊಳಿಸಲಾಯಿತು ಅಂತ ಎಸ್ಎಫ್ ಅನನ್ಯಕುಮಾರ್ ತಿಳಿಸಿದ್ದಾರೆ. ಎಲ್ಲ ಹೆಂಗಸರು ಆ ಕಡೆ ಹೋಗಿ ಸರ್ ತೆಗಿತೀರಾ ತಾಟ ಆದ್ರೂ ನೀಟಾಗಿ ತೆಗೀರಿ. ಅಷ್ಟು ಇದಿಲ್ವಾ? ಅರ್ಧ ಹಾಕಿದಿರಲ್ಲ ಅಲ್ಲಿ, ಅರ್ಧ ಹಾಕಿಬಿಟ್ಟು ದುಡ್ಡು ನೀವು ಕೊಡೋದಿಲ್ಲ ಇಲ್ಲಿ. ಅವ್ರಿಗೆ ನೀವ್ ಹೇಳ್ಬೇಕಾಗ್ತದೆ. ಎಲ್ಲ ಕಾರಣಗಳ ತೀರಾ ಕೊಟ್ಟು ಅವನ್ನೇ ಸುಮ್ಮನೆ ಇರಲ್ಲ ಹೇಳನ್ನು ತೂಕಾಲು ಮಟ್ಟಿದೆಯಲ್ಲ ತಮ್ಮಯ್ಯ, ನೀ ಎಲ್ಲ ಮನಸಾನೆ ಏನೋ ಮನಸಾನೆ ತೂಕಾಲು ಮಟ್ಟಿದೆಯಲ್ಲ ನೀ ಮನಸಾನೆ ನೀ ಕಾನೂನು ದೊಡ್ಡದಾಗೈತಲ್ಲ. ನಾಗರಿಕತೆ ಸಮಾಜ ಅನ್ನೋದು ನೋಡಿ, ಇದಕ್ಕ ಇವಾಗ ನಾಗರಿಕ ಸಮಾಜ ಅರ್ಧಾಕಿ ನಿಮ್ಮ ಮನೆ ದುಡ್ಡಿಂದ ತಂದು ಕೊಟ್ರಲ್ಲ, ಅರ್ಧಾಕಿ
ನಾಗರಹೊಳೆ ಆದಿವಾಸಿ ಜಂಬಾಪಾಳೆ ಹಕ್ಕು ಸ್ಥಾಪನಾ ಸಮಿತಿ ಕಾರ್ಯದರ್ಶಿ ಶಿವು ಪ್ರತಿಕ್ರಿಯಿಸಿ, ನೋಟಿಸ್ಗೆ ಉತ್ತರಿಸುತ್ತೇವೆಂದು ಹೇಳಿದರೂ ಕೇಳದೆ 150ಕ್ಕೂ ಅಧಿಕ ಪೊಲೀಸರು ಹಾಗೂ ಅರಣ್ಯ ಸಿಬ್ಬಂದಿ ನುಗ್ಗಿ ಗುಡಿಸಲುಗಳನ್ನು ಧ್ವಂಸಗೊಳಿಸಿದ್ರು. ಇದು ಸ್ಪಷ್ಟವಾಗಿ ಕಾನೂನು ಉಲ್ಲಂಘನೆ ಅಂತ ಆರೋಪಿಸಿದ್ರು. ಕರಡಿಕಲ್ಲು ಅತ್ತೂರು ಕೊಲ್ಲಿಯಲ್ಲಿ ನೆಲೆಸಿದ್ದ ಪೂರ್ವಿಕರಿಂದ ಬಲವಂತವಾಗಿ ಹೊರಹಾಕಲಾಗಿತ್ತು ಅಂತ ಪ್ರತಿಪಾದಿಸಿರುವ 52 ಕುಟುಂಬಗಳ ಸದಸ್ಯರು ಅರಣ್ಯ ಹಕ್ಕು ಕಾಯ್ದೆಗಾಗಿ ಅರಣ್ಯದೊಳಗೆ ಪ್ರತಿಭಟಿಸ್ತಾ ಇದ್ದಾರೆ. ಆದರೆ ಅವರ ಅರಣ್ಯ ಹಕ್ಕು ಅರ್ಜಿಗಳು ಮೇ 22ರಂದು ಕೊಡಗು ವಿಭಾಗ ಮಟ್ಟದ ಅರಣ್ಯ ಹಕ್ಕು ಸಮಿತಿಯಲ್ಲಿ ತಿರಸ್ಕೃತಗೊಂಡಿವೆ. ಮೇಲ್ಮನವಿ ಸಲ್ಲಿಸಲು 60 ದಿನಗಳ ಕಾಲಾವಕಾಶ ನೀಡಲಾಗಿದೆ. ನಿರ್ಮಿಸುವಂತದ್ದು ರೈಟ್ಸ್ ಅಲ್ಲ ಅಂತ ಹೇಳ್ದಂಗೆ ಆಯ್ತು. ನಿರ್ಮಿಸ್ಕೊಳ್ಳುವಂತದ್ದು ನಮ್ಮ ತಲೆಮರೆಗೆ ತಾತ್ಕಾಲಿಕವಾಗಿ ಒಂದು ಅದು ಮಾನ್ಯ ಆದವರಿಗೆ ಮಾತ್ರ ಹಕ್ಕುಪತ್ರ ಸಿಕ್ಕ ಮೇಲೆ ನೀವೇನ ಇದ್ರೆ ಸರ್ ರೈಟಿಂಗ್ ಅಲ್ಲಿ ಕೊಟ್ಬಿಡಿ ನೀವು. ಎಫ್ಐಆರ್ ಎಲ್ಲಿದೆ? ಮಾನ್ಯ ಇಲ್ದ ಒಳಗಡೆ ಸೇರ್ಕೋಬಹುದು ಅಂತ ಹೇಳಿದೆ ಎಫ್ಐಆರ್ ಅಲ್ಲಿ. ಮಾನ್ಯತೆ ಯಾವ ಸೆಕ್ಷನ್ ಇದೆ ಎಫ್ಐಆರ್ ಅಲ್ಲಿ? ಆದ್ರೆ ಎಷ್ಟು ಡಿಲೇ ಆಗಿದೆ ಸರ್? ಡಿಲೇ ಆಯ್ತು ತಂದ್ಬಿಟ್ಟು ಒಳಗೆ ಸೇರ್ಕೊಂಡಿದೆಯಲ್ಲ. ವೈಫಲ್ಯಗಳು ಯಾರು? ನೀವು ಹೇಳಿದ್ದು ನೀವು ತಿಳ್ಕೊಂಡಿದ್ದ ಕಾನೂನಲ್ಲ. ಎಲ್ಲಾ ತರ ಕಾನೂನು ಏನು ಕಾನೂನು ಅವಕಾಶ ಕೊಟ್ಟಿದೆ. ನಿಮಗೆ ಕಾನೂನು ಪ್ರಕಾರನೇ ಅವಕಾಶ ಕೊಟ್ಟಿದೆ. 60 ದಿವಸ ಟೈಮ್ ಕೊಟ್ಟಿದೆ. ನೀವು ಅಪೀಲ್ ಫೈಲ್ ಮಾಡಿ ಡಿಸಿ ಅವ್ರ ಮುಂದೆ ನಿಮ್ದು ಏನಿದೆ ನಿಮ್ದು ಸಾಕ್ಷ್ಯಾಧಾರಗಳ ಸಮೇತ ಮಾಡಿ ಮಾತಾಡಿ. ಎಲ್ಲಿ ಬಂದು ನಮ್ಮ ಜೊತೆ ವಾದ ವಿವಾದ ಮಾಡಿ ಏನು ಪ್ರಯೋಜನ ಇಲ್ಲ. ಸಮಾನ ಕೇಳ್ತಾ ಇರೋದು ನಮಗೆ ಹೈಕೋರ್ಟ್ ಆದೇಶ ಇನ್ನೂ ಕೊಟ್ಟಿಲ್ಲ. ನನ್ನ ಪತ್ರ ಯಾವ ಹೈಕೋರ್ಟ್ ಆದೇಶ? ತಾವು ಕೊಟ್ಟಿರೋ ಸುಪ್ರೀಂ ಕೋರ್ಟ್ ಆದೇಶ ಎರಡೂ ಕೊಟ್ಟು ಹೋದಲ್ಲ. ತಾವು ಹೇಳಿರೋದು ಹೈಕೋರ್ಟ್ ಆದೇಶ. ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿ ಸಮೇತ ಹಾಕಿ ಆರ್ಡರ್ ಕಾಪಿ ನಿಮಗೆ ಎರಡು ವಿತ್ ಮಾಡೋದಲ್ಲ. ಅಲ್ಲಿ ಕಂಪ್ಯೂಟರ್ ಆಪರೇಟ್ ಟೈಪ್ ಮಾಡಬೇಕಾದ್ರೆ ಸರ್ವೋಚ್ಚ ಅದು ಉಚ್ಚ ಅಂತ ಆಗಿದೆ ಅಷ್ಟೇ. ವಿತ್ ನಂಬರ್ ವಿತ್ ಅಪ್ಲಿಕೇಶನ್ ಕಾಪಿ ಆರ್ಡರ್ ಕಾಪಿ ಎರಡನ್ನೂ ಕೊಟ್ಟೋಗಿದೆ ನಿಮಗೆ. ಬಂದ ಅದು ಗೊತ್ತಿಲ್ಲ ಅಂತ ನೀವು ಡಿಎಲ್ಸಿ ಅದನ್ನು ಕೂಡ ಹೇಳ್ಬೋದು. ನೀವು ಅದನ್ನ ಅದು ನಮ್ಮಿಂದ ತಪ್ಪಾಗಿದೆ ಅಂದ್ರೆ ಅದನ್ನು ಕೂಡ ಹೇಳ್ಬೋದು ನೀವು ಡಿಎಲ್ಸಿ. ಗೊತ್ತಾಯ್ತಾ? ಅದು ಅವಕಾಶ ಕೊಟ್ಟಿದ್ದೀವಿ. ಮಾನಸಿಕ ನೋವು ನಮ್ಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದ್ದೀನಿ ಅಂತ ಬಂದು ಇಲ್ಲಿಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಮೆನ್ಷನ್ ಮಾಡಿ. ಕೋರ್ಟ್ ಆರ್ಡರ್ ಅಲ್ಲಿ ಎಂಎಲ್ಎ ಸರ್ ಬಂದಿದ್ದಾಗ ಹೇಳಿದ್ದಾರೆ ಏನಂತ ಇತ್ತು ಅಂತ. ಈಗ ಎಂಎಲ್ಎ ಸರ್ ಹೇಳ್ದಂಗೆ ಎಸ್ಡಿಎಲ್ಸಿ ಮೀಟಿಂಗ್ ಮಾಡಿ ಅಂತ ಹೇಳಿದ್ರು ಮಾಡಿದ್ದೀವಿ. ಎಂಎಲ್ಎ ಸರ್ ಹೇಳಿದ್ದಾರೆ. ನಿಮ್ ಸೀಮಾ ಮೇಡಮ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿ. ಎಂಎಲ್ಎ ಸರ್ ಹೇಳಿದ್ದಾರೆ ಅವ್ರು ಬರೋ ತನಕ ಯಾವುದೇ ರೀತಿಯಾದಂತ ಪ್ರಕ್ರಿಯೆ ಮಾಡಬೇಡಿ ಅಂತ ಹೇಳಿ. ನಾವು ಕಾನೂನು ಪ್ರಕಾರ ಕೆಲಸ ಮಾಡಬೇಕು. ಗೊತ್ತಾಯ್ತಾ? ಕಾನೂನು ನೀವೇ ಮಾಡಿ, ನೀವೇ ತೆರವು ಮಾಡಿ, ನಾಲ್ಕೇನಿಟ್ಟಿದ್ರೆ ಅದ್ ಬಿಟ್ಟು ಹೊಸದಾಗಿ ಏನ್ ಮಾಡಿದ್ರೆ ಎಲ್ಲರೂ ಒಪ್ಕೊಂಡಿದ್ರು ಅವತ್ತು. ಎಲ್ಲರೂ ಎಂಎಲ್ಎ ಸರ್ ಬಂದಾಗ ನಾವು ಕ್ವಾರ್ಟರ್ಸ್ಗಳಲ್ಲಿ ನಾವು ಅದನ್ನ ಕಾರಣ ಅಂತ ಹೇಳಕ್ಕಾಗಲ್ಲ. ನಾಲ್ಕಿದಾವೆ ನಿಮ್ಮ ಹಳೆಯದು. ಅದ್ ನಾವು ಮುಟ್ಟಲ್ಲ. ನೀವೇ ಮಾಡಿ, ನೀವೇ ಮಾಡ್ಬಿಡಿ. ನಾವು ಅದಕ್ಕೂ ನೀವು ಒಂದು ಅವಕಾಶನೂ ಕೊಟ್ಟಿಲ್ಲ. ನಿಮ್ಮ ನೋಟಿಸ್ ಉತ್ತರ ಪ್ರತ್ಯುತ್ತರ ಕೊಡೋದಿಕ್ಕಲ್ಲ. ನಮಗೂ ಆಗ್ತಿದೆ ಸರ್. FRA ಆಗ್ತಿದೆ. ಎಲ್ಲ ಮಾನ್ಯ ಆದ್ಮೇಲೆ ಬರೋದ್ ಹಕ್ಕು. ಮುಂಚೆನೆ ಬರಲ್ಲ. ಆಗಲ್ಲ. ಅದು ಮಾನ್ಯ ಮಾಡ್ಲಿಕ್ಕೆ ಆಗ್ತು ಬಂದಿರೋ. ಈಗ ನೋಡಪ್ಪ 4 ಇದಾವೆ. ನೀವು 4 ಟೆಂಟ್ ಬಿಟ್ಬಿಟ್ಟು ಇನ್ನು ಉಳಿದಿದ್ದನ್ನು ತೆರವು ಮಾಡ್ಲೇಬೇಕಾಗತ್ತೆ. ಇಲ್ಲಾಂದ್ರೆ ಬಲವಂತವಾಗಾದ್ರೆ ನಾವು ತೆರವು ಮಾಡ್ತೀವಿ. ಇವಾಗ ಬಲವಂತ ಹೆಂಗೆ ಸರ್? ಕಾನೂನು ಪ್ರಕಾರನೇ ನಡ್ಕೋಬೇಕಾಗತ್ತೆ. ನಾವು ಬೇರೆ ನಾವು ಆಯ್ತು ಯಾರು ಬೇಡ ಅವರು ದೊಡ್ಡ ಕಾನೂನು ಅವತ್ತು ಡಿಸೈಡ್ ಆಗಿತ್ತು. ಮಾಡಿರೋದು ಮುಟ್ಟೋದಿಲ್ಲ ಸರ್. ಹೌದು, ಆದ್ರೆ ಮಳೆ ಬಂದ ಕಾರಣಕ್ಕೋಸ್ಕರ ನಾಳೆ ಹತ್ತಾಗ್ತೀವಿ. 15 ಮಾಡಕ್ಕಾಗಲ್ಲ. ನೀವು ಒಪ್ಕೊಂಡಿದ್ರಿ 4 ದಯವಿಟ್ಟು ಆಮೇಲೆ ನೀವು 4 ಕೊಟ್ಟಿದ್ವಲ್ವಾ? ಅದು 4 ನೀವೇ ಮಾಡ್ಕೊಂಡಿದ್ರಿ.
ನಂತರ ಎಕ್ಸ್ಟೆಂಡ್ ಮಾಡಬೇಡಿ ಅಂತ ಹೇಳಿದ್ವಿ, ಮತ್ತು ಮಾಡಿದಿರಿ. ನೀವೇ ಮಾಡ್ಕೊಂಡಿದ್ರಲ್ಲ, ನೀವೇ ಮಾಡ್ಕೊಂಡಿದ್ರಲ್ಲ. ಮೇ 5ನೇ ತಾರೀಕು ಕಟ್ಕೊಂಡಿದ್ದೀರಲ್ಲ, ನೀವು ಮಾಡಿದ್ರಲ್ಲ 4. ಸ್ಟಾರ್ಟಿಂಗ್ ಬಂದುವಾಗ 7ನೇ ತಾರೀಕು ರಾತ್ರಿ ಬಂದೆ ಒಂದು ಹಗ್ಗದಲ್ಲಿ ಕಟ್ಟಾಕಿದ್ದನ್ನ ನೀವು 5ನೇ ತಾರೀಕು ನೀವು ಕಟ್ಕೊಂಡಿದ್ದೀರಲ್ಲ, ಅದು ಏನು ಬಿಟ್ಟು ಹೊಸದಾಗಿ ಏನ್ ಮಾಡ್ಕೊಂಡಿದ್ರೆ ಅದನ್ನ ನೀವೇ ತೆರವು ಮಾಡಿ ಮಾಡಿದ್ರೆ ಒಳ್ಳೇದು. ನಾವು ಮಾಡ್ಬೇಕಾಗುತ್ತೆ. MLA ಸರ್ಗೆ ಹೇಳಿದೀವಿ. MLA ಸರ್ ಅವರು ಬರ್ಲಿ, ನೀವು ಈಗ ಮಾತಾಡಿ ಹೋಗ್ಬಿಟ್ಟು ಮಾತಾಡ್ಬೋದು, ಯಾರು ಬೇಕಾದ್ರೂ ನೀವು ಮಾತಾಡ್ಬೋದು. ನಮ್ದು ಏನಿದೆ ನಾವು ಕಾನೂನು ಕೆಲಸ ಮಾಡಿದ್ದೀವಿ. ನಾವು ನಮ್ಮ ಮೇಡಮ್ ಜೊತೆ ಮಾತಾಡಾಗಿದೆ, ನಮ್ಮ ಸಿಎಂ ಜೊತೆ ಮಾತಾಡಾಗಿದೆ, ಅವರು ನಮ್ಮ ಡೈರೆಕ್ಟರ್ ಮಾತಾಡಿದ್ರು, ಅವರು ಮಾಡ್ಬೇಕಾಗುತ್ತೆ. ಅವ್ರು ಹಿಂಗೆ ಮಾಡಿ ಅಂತ ಹೇಳಿದಾರೆ ನಮ್ಗೆ. ಆದ್ರಿಂದಲೇ ಇವೆಲ್ಲ ಪ್ರಿಪೇರ್ ಅವ್ರ ಆರ್ಡರ್ ಮೇಲೆ ಬಂದಿದ್ದೀವಿ ನಾವು. ಮತ್ತೆ ಇವಾಗ ನಾವು ನಮ್ಮ ಪ್ರತಿನಿಧಿ ಆಗಿರುವಂತ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರನ್ನು ಸಹಿತ ಆಗಿದ್ದಾರೆ. ಅವ್ರಿಗೆ ಹೇಳಿದ್ದೀವಿ ವಿಚಾರ, ಈ ತರ ನೋಟಿಸ್ ಕಳಿಸಿ ಎಷ್ಟು ದಿನ ಆಗಿದೆ, ಅದಕ್ಕೂ ಸಹಿತ ನೀವು ವೈಲೇಷನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಏನ್ ಸರ್ ಇದು? ಇದು MOTA ಪತ್ರಕ್ಕೆ ಆಲ್ರೆಡಿ ಉತ್ತರ ಹೋಗಿದೆ, ನಮ್ಮ ಕಡೆಯಿಂದ ಆಲ್ರೆಡಿ ನಾವು ರಿಪ್ಲೈ ಮಾಡಿದ್ದೀವಿ. ಅದನ್ನ ರಿಪ್ಲೈ ಮಾಡಿದ್ರೆ ಕಾಪಿ DLCಗೆ DC ಅವರಿಗೆ ಬರ್ದಿದ್ರು ಸರ್. DC ಅವರು ಇದ್ರ ಬಗ್ಗೆ ಏನೋ ಆಕ್ಷನ್ ತಗೋಬೇಕಾಗಿರೋದು DC ಅವರು ಬರ್ದಿರೋದಕ್ಕೆ ನಮ್ಗೆ DC ಅವರು ಹೋಗಿರ್ಬೋದು. ಅವ್ರನ್ನ ಕೇಳಿ, FIR ನೀವು ವೈಲ್ಡ್ ಪ್ರೊಟೆಕ್ಷನ್ ಆಕ್ಟ್ ಪ್ರಕಾರ ಹೇಳೋದಾದ್ರೆ ನಾವು FIR ಅನ್ನು ಸಹಿತ ಫಾಲೋ ಅಪ್ ಮಾಡಬೇಕು. ಅವ್ರನ್ನ ಕೇಳಿ ಆಯ್ತು ಆಲ್ರೆಡಿ. ಎಲ್ಲ ಪ್ರೊಸೀಜರ್ ನಮ್ಮವ್ರು ಮಾಡ್ತಿದ್ದಾರೆ. ಈಗ DLC ಮೀಟಿಂಗ್ ನಿಮಗೆ ಅವಕಾಶನೂ ಕೊಟ್ಟಾಗಿದೆ, ನೋಟಿಸ್ ಕಳಿಸಾಗಿದೆ, DC ಅವರಿಂದ ನೀವು ಆ ತರ DC ಅವ್ರಿಗೂ ಮಾತಾಡಾಗಿದೆ. ಬಂದು ಅವರು ಬೇಕಾದ್ರೆ ತೆರವುಗೊಳಿಸಲಿಕ್ಕೆ ಹೇಳಿ ನಾವು DC ಅವರು ತೆರವುಗೊಳಿಸಿ ಅಂತ ಹೇಳಿದ್ರೆ ಅರಣ್ಯ ಇಲಾಖೆ ಅರಣ್ಯ ಇಲಾಖೆ ಅರಣ್ಯ ಇಲಾಖೆ ಜವಾಬ್ದಾರಿ ಇದೆ ಸರ್. FIR ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದೀನಿ. ಅವಕಾಶ ಕೊಟ್ಟಿದ್ದೀನಿ. ಈಗ ವಾದ ವಿವಾದ ಮಾಡಕ್ಕೆ ಅವಕಾಶ ಬಂದಿಲ್ಲ. ನೆನ್ನೆ ನೋಟಿಸ್ ಕೊಟ್ಟಿದ್ದೇನೆ, ಹೇಳಿದ್ದೀವಿ. ನಮಗೆ ಅವಕಾಶ ಕೊಟ್ಟಿಲ್ಲ ಸರ್. ನಿಮ್ಮ ಇಲಾಖೆಯಲ್ಲಿ ಎಲ್ಲ ಈಗ ನೋಡಿ ನಮ್ಮ ಕೆಲಸ ಅಡ್ಡಿ ಬರೋದು ತಪ್ಪಾಗ್ತದೆ. ಅಡ್ಡಿಪಡಿಸ್ತಾ ಇರ್ತೀವಿ. ಈಗ ನೀವು ಮಾತುಕತೆ ಆಯ್ತು, ಕೊಟ್ಟಿದ್ದೀವಿ, ಮಾತುಕತೆ ಆಡೋದು ಮರೆಗೆ ಹಾಕಿರುವಂತದ್ದು ನಿಮಗೆ ಅಡ್ಡಿ ಅಂತ ಹೇಳಿದ್ರೆ ನೀವು ಅದನ್ನ ತೆರವುಗೊಳಿಸೋದು ಅಂತ ಅದನ್ನು ಸಹಿತ ಕಾನೂನಲ್ಲಿ FIR ಅಡಿಯಲ್ಲಿ ವೈಲೇಷನ್ ಅಪೀಲ್ ಹೋಗ್ಬೋದು. ಹೋಗಿ ಅಪೀಲ್ ಹೋಗಿ. ನೀವೇ ವಿಡಿಯೋ ಫೋಟೋ ತಗೋತಾ ಇದ್ದೀರಾ, ನಾವು ಮಾಡ್ತಾ ಇರೋ ಕೆಲಸ ನಿಮ್ಗೆ ವೈಲೇಷನ್ ಅಂದ್ರೆ ನೀವು ಹೋಗಿ, ನೀವು ಸಂಬಂಧಪಟ್ಟ ಅಧಿಕಾರಿಗಳ DLC ಮುಂದೆ ಹೋಗಿ ನೀವು ಕಂಪ್ಲೇಂಟ್ ಕೊಡ್ಬೋದು. ನಾವು ಮಾಡಿದಿರೋ ತಪ್ಪು ವೈಲೇಷನ್ ಅನ್ಸಿದ್ರೆ ನಿಮ್ಗೆಲ್ಲ ನೀವೇ ರೆಕಾರ್ಡ್ ಮಾಡ್ಕೊತಾ ಇದ್ದೀರಾ, ಫೋಟೋ ಮಾಡ್ಕೊತಿದ್ದೀರಾ, ವಿಡಿಯೋ ಮಾಡ್ಕೊತಾ ಇದ್ದೀರಾ, ಅದ್ರ ಜೊತೆ ಹೋಗಿ ಏನು ದಾಖಲೆಗಳಿದೆ. ಆದೇಶವನ್ನು ಸಹಿತ ವೈಲೇಷನ್ ಮಾಡ್ತಾ ಇದ್ದೀವಿ. ನಾವು ವೈಲೇಷನ್ ಮಾಡ್ತಾ ಇದೀವಿ ಅಂದ್ರೆ ನಾವು ವೈಲೇಷನ್ ಮಾಡ್ತಾ ಇದೀವಿ ಅಂದ್ರೆ ಎಲ್ಲಿಗಾದ್ರೂ ಹೋಗಿ ಕಂಪ್ಲೇಂಟ್ ಕೊಡಿ ನಮ್ಗೆ. ಸರಿಯಾ? ಅದನ್ನು ಹೇಳ್ತಾ ಇದೀವಿ. ನಾವು ವೈಲೇಷನ್ ಮಾಡ್ತಾ ಇದೀವಿ, ಸಂಬಂಧಪಟ್ಟ ಅಧಿಕಾರಿಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳನ್ನ ಅಪ್ರೋಚ್ ಮಾಡ್ತೀವಿ. ಅದು ನಿಮ್ಮ ಸ್ವಾತಂತ್ರ್ಯ. ಈಗ ನಾವು ನಮ್ಮ ಕೆಲಸ ಮಾಡ್ಬಿಟ್ಟು ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ನಮ್ಮ ಕೆಲಸ ಮಾಡಲಿಕ್ಕೆ ಬಿಡ್ತೀವಿ. ಅದು ತಪ್ಪಾಗಿದೆ. ಹೇಳಿದಕ್ಕೆ ನಾವು ಬಿಟ್ಟಿದ್ದೀವಿ. 1, 2, 3, 4, 5 ಇದರ ಕಟ್ಟೋದಿಲ್ಲ, ಅದು ಇರ್ತದೆ. ಹೊಸದಾಗಿ ಏನೇನು ಹಾಕಿದ್ರೆ ಎಲ್ಲ ತೆಗಿಲೇಬೇಕಾಗುತ್ತೆ. ಸರ್ ಹಳೇದಂತಲ್ಲ ಸರ್, ನೀವು ಅದಕ್ಕೆ ಆ ಕಡೆ ಬಂದು ನೀವು ಒಬ್ಬರು ಬಂದು ನೋಡಿ ಸರ್. ಎಲ್ಲ ಇದಾರಲ್ಲ, ಬನ್ನಿ ಸರ್, ನೀವು ನೋಡಿ ಎಲ್ಲ ನೋಡಿ. ಇಲ್ಲೇ ತೆಗಿಯೋದು ಬೇಡ, ಅದು ಹಳೇದೇ ಸರ್. ಆ ಕಡೆ ಸರ್, ಆ ಮೂರಲ್ಲಿ ನಾವು ವಾಸ ಇಲ್ಲ ಸರ್. ನೀವು ನೋಡಿ, ಅದು ನಾವು ಅದ್ರಲ್ಲಿ ವಾಸನೆ ಇಲ್ಲ, ನಾವು ಅದು ನೋಡಿ. ಅಲ್ಲ ಬೇಕಾದ್ರೆ ನೀವು ಅದನ್ನ ತೆಗೆದ್ಬಿಡಿ ಸರ್, ಇದು ಇರಲಿ, ಇದನ್ನ ಬಿಟ್ಬಿಡಿ, ಅದು ತೆಗೆದ್ಬಿಡಿ ಸರ್. ಸಂತೋಷ, ಬನ್ನಿ. ಅದು ತೆಗೆದ್ಬಿಡಲ್ಲ. ಅಲ್ಲ, ನಮ್ಮ ದೇವಸ್ಥಾನ ಇದೆ, ಅದು ತೆಗೀಲಿ, ಇದು ಬೇಡ. ಇದನ್ನ ಆರ್ಡರ್ ಕೊಡಿ ಬೇಗ, ಒಂದ್ಸಲಿ ತೆಗೆದಾಕಲಿ. ಇದು ತೆಗೀಲಿ, ಅದು ತೆಗೆಯೋದು ಬೇಡ ಸರ್. ಬೇಕಾದ್ರೆ ಕೆಳಗಡೆ 3 ಗುಡಿಸಲಿ ತೆಗೆದಾಕಿ, ಅದು ತೆಗೆದ್ಬಿಡಿ. ಹೇಳಿದ್ವಿ, ಇದು ಮಣ್ಣಿನ ಜಾಡನ ಒಳಗೆ ಇದ್ದಂತ ದೊರೆ ದಾಖಲಾರು ಇದ್ದಾರೆ, ನೋಡಿ ಗೊತ್ತದೆ. ಈ ಕಾಕಿದು ನೆರಳೋಕ್ಕದ ಅರಣ್ಯ ಇಲಾಖೆದು ಕಾಕಿ ದೊಡ್ಡ ಅದಿಯಲ್ಲ, ಮಾಯಲೋಕದ ಕಾಕಿ ದೊಡ್ಡ ಅದಿ ಅಂತ ನೋಡಕ್ಕೆ ತೂಕ ಪೂಜೆ ಕರಿಯಾಗಲ್ಲ ತಂದ ಬರಕ್ಕೆ. ಇದು ಬೇರೆ ಯಾವ ತೆಗಿಸಲ್ಬೇಡ. 3 ರೂಮ್ ತೆಗಿಯಾಕ ಹಳ್ಳಂದರಿಗೆ 3 ಕೇತು ಬಿಡಲಿ. ಅದು ಬೇಕಾದ್ರೆ ಅದು 3ನೇ ಕಿತ್ತು ಬಿಡಲಿ, ಇದನ್ನ ಮಾತ್ರ ಕೀಳೋದು ಬೇಡ. ಇದ್ರ ಈ ಕಡೆ ತೆಗೆದು ಬೇಡ ಸರ್. ನೀವು 3 ಕೆಳಗಡೆ ತೆಗೆದ್ಬಿಡಿ, ತೊಂದರೆ ಇಲ್ಲ ಸರ್. ಅದು ಹಳೇದೇ ಸರ್, ಅದು ಹಳೇದೇ ಸರ್, ಅದು ಹಳೇದೇ, ಅದು ಹಳೇದು ಹೊಸದಂತ ಹೇಳಿ ಸರ್. ಹಳೇದೇ ಗೊತ್ತಾಗ್ತಲ್ಲ. ಇಲ್ಲೇ ಬೆಳಗ್ಗೆ ಸಂಜೆವರೆಗೂ ಇಲ್ಲೇ ಇದಾರಲ್ಲ ಇವರು, ನಿಮ್ಮ ಜೊತೆನೇ ಇದಾರಲ್ಲ ದಿನ ಬಂದು. ಹೇಳಿದ ಸಹಿತ ಮುಂಚೆ ಹೊಸ ಜನರಿಗೆ ತೆಗಿಸ್ಬೇಕಪ್ಪ, ಹಳೇದಷ್ಟೇ ಉಳಿದು. ಸೊ
ಸೊ ನಾಗರಹೊಳೆ ವನ್ಯಜೀವಿ ವಲಯದ ಹತ್ತೂರು ಕೊಲ್ಲಿಯರಣ್ಯ ಪ್ರದೇಶದಲ್ಲಿ ಮೇ 5ಕ್ಕೆ ಅಕ್ರಮ ಪ್ರವೇಶ ಮಾಡಿ ಸಾಕಷ್ಟು ಜನ ಆದಿವಾಸಿ ಜನಗಳು ಮನೆಗಳನ್ನ ನಿಲ್ಲಿಸ್ಕೊಂಡಿರ್ತಾರೆ. ಸೊ ಆ ಟೈಮಲ್ಲಿ ಏನು ನಿರ್ಮಾಣ ಮಾಡಿದ್ವಿ ಅದನ್ನು ನಾವು ಇಷ್ಟು ದಿನ ಹಾಗೆ ಬಿಟ್ಟಿದ್ವಿ. ಯಾಕಂದರೆ ಅದು ಅವ್ರದ್ದು ಅರಣ್ಯ ಹಕ್ಕುಗಳ ಕ್ಲೈಮ್ಗಳು DLC ಕಮಿಟಿ ಮುಂದೆ ಇದೆ, ಅದು ಇತ್ಯರ್ಥ ಆಗೋವರೆಗೂ ಹಾಗೆ ಬಿಡಿ ಅಂತ ನಮಗೆ ಆದೇಶ ಆಯಿತು. ಅದ್ರ ಪ್ರಕಾರ ಬಿಟ್ಟಿದ್ವಿ. ಸೊ ನಿನ್ನೆ ಅಂದರೆ 17ನೇ ತಾರೀಕು ಅವರು ಹೊಸದಾಗಿ 6 ಶೆಡ್ಗಳನ್ನ ರಾತ್ರೋರಾತ್ರಿ ಕಟ್ಕೊಂಡಿರ್ತಾರೆ. ಅದನ್ನು ಅವ್ರಿಗೆ ಮೊದಲಿಂದ ನಾವು ತಿಳುವಳಿಕೆ ಹೇಳ್ತಾ ಬರ್ತಾಯಿದ್ವಿ, ಹೊಸದಾಗಿ ಏನು ಮಾಡಬೇಡಿ ಅಂತ. ಅದು ಹೊಸದಾಗಿ ಶೆಡ್ ಕಟ್ಟಿದ್ದ ಕಾರಣ ಅವುಗಳನ್ನ ಇವತ್ತು ನಾವು 18ನೇ ತಾರೀಕು ಬೆಳಗ್ಗೆ ಬಂದು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮತ್ತು ಪೊಲೀಸರ ಸಮಕ್ಷಮದಲ್ಲಿ ರಿಮೂವ್ ಮಾಡಿದ್ದೀವಿ. 6 ಹೊಸ ಸಂಖ್ಯೆಯ ಶೆಡ್ಗಳನ್ನ ರಿಮೂವ್ ಮಾಡಿದ್ದೀವಿ. ಮುಂದೆ ಅವ್ರದ್ದು ಅರಣ್ಯ ಹಕ್ಕು ಕ್ಲೈಮ್ಗಳು DLC ಅಂದರೆ ಜಿಲ್ಲಾ ಮಟ್ಟದ ಅರಣ್ಯ ಹಕ್ಕು ಸಮಿತಿಗೆ ಅವರು ಅಪೀಲ್ ಹೋಗ್ಬೋದು. ಅದು ಉಪವಿಭಾಗ ಮಟ್ಟದ ಅರಣ್ಯ ಹಕ್ಕು ಸಮಿತಿಯಲ್ಲಿ ರಿಜೆಕ್ಟ್ ಆಗಿದ್ದಾವೆ. ಅವ್ರಿಗೆ 60 ದಿವಸ ಟೈಮ್ ಕೊಟ್ಟಿದ್ದೀವಿ ಅಪೀಲ್ ಹೋಗಲಿಕ್ಕೆ. ಅಲ್ಲಿ ಅಪೀಲ್ ಹೋದರೆ ಅದು ಜಿಲ್ಲಾ ಮಟ್ಟದ ಸಮಿತಿಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರು ಇರ್ತಾರೆ, ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸದಸ್ಯರು ಇರ್ತಾರೆ, ಅಲ್ಲಿ ಅದು ಇತ್ಯರ್ಥ ಆಗ್ತದೆ. ಸೊ ಈ ಪ್ರಕರಣ ಇತ್ಯರ್ಥ ಆಗೋವರೆಗೂ ಕೂಡ ಹೊಸದಾಗಿ ಯಾವುದನ್ನೂ ಕಟ್ಟಲಿಕ್ಕೆ ಅವಕಾಶ ಕೊಡಲಿಕ್ಕೆ ಆಗೋದಿಲ್ಲ. ಅವರು ಪುನಃ ಹೊಸದಾಗಿ ಯಾವುದೇ ರೀತಿ ಗುಡಿಸಲುಗಳನ್ನ ಕಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ನಾವು ಅದನ್ನ ಇಮಿಡಿಯೇಟ್ ರಿಮೂವ್ ಮಾಡಬೇಕಾಗ್ತದೆ. ಇವತ್ತು ದಿನಾಂಕ 18/6/2025 ಅರಣ್ಯ ಇಲಾಖೆಯವರು ನಮ್ಮ ಹಾಡಿಗೆ ಏಕಾಏಕಿ ನುಗ್ಗಿ ನಾವು ಇಲ್ಲಿರುವಂತಹ ತಾತ್ಕಾಲಿಕ ಮಳೆ ಆಧಾರಿತವಾಗಿ ನಾವು ತಾತ್ಕಾಲಿಕವಾಗಿ ನಿರ್ಮಿಸಿಕೊಂಡಿದ್ದಂಥ ಗುಡಿಸಲುಗಳನ್ನೆಲ್ಲ ಧ್ವಂಸ ಮಾಡಿ ಅದನ್ನು ಕಿತ್ತಾಕಿ ದೌರ್ಜನ್ಯ ಎಸಗಿರುವಂಥ ದೃಶ್ಯಗಳು ಇವತ್ತು ನಡೆದಿದೆ. ನಿನ್ನೆ ದಿವಸ ಅಂತ ಹೇಳಿದ್ರೆ ನಿನ್ನೆ ಸಾಯಂಕಾಲ RF ಅವರು ಬಂದು ಈ ವಿಚಾರವಾಗಿ ಮಾತಾಡಿದ್ರು. ನಾವು ಸಹಿತ ಅವರಿಗೆ ಎಲ್ಲ ರೀತಿಯಲ್ಲಿ ಕಾನೂನಾತ್ಮಕವಾದಂಥ ಸಂವಿಧಾನದ ಮೂಲ ಆಶಯದಲ್ಲಿರುವಂಥ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿನ ಎಲ್ಲ ಅವಕಾಶಗಳು ಮತ್ತು 2019 ಸುಪ್ರೀಂ ಕೋರ್ಟ್ನ ಆದೇಶ ಮತ್ತು ಹಾಗೆಯೇ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯದಿಂದ ಬಂದಂಥ ಒಂದು ಪತ್ರದ ಎಲ್ಲ ಒಂದು ದಾಖಲೆಗಳ ಸಮೇತವಾಗಿ ಅವರಿಗೆ ಒಪ್ಪಿಸಿದ್ರು ಸಹಿತ ಅದೆಲ್ಲವನ್ನೂ ಸಹಿತ ಕಡೆಗಣಿಸಿ ನಮ್ಮ ಮೇಲಧಿಕಾರಿಗಳ ಆದೇಶ ನಾವು ಮಾಡಲೇಬೇಕು, ಹಾಗಾಗಿ ನಾವು ಗುಡಿಸಲುಗಳನ್ನು ತೆರವುಗೊಳಿಸ್ತೀವಿ ಅನ್ನೋದನ್ನು ಮುಂದಿಟ್ಟು ನಮ್ಮ ವಿರೋಧದ ನಡುವೆಯೂ ಈ ಒಂದು ನಮ್ಮ ಆದಿವಾಸಿಗಳ ಬದುಕಿಗೆ ಇರುವಂಥ ಒಂದು ಆಶಯಗಳೇನಿತ್ತು ಅದನ್ನು ಎಲ್ಲವೂ ಸಹಿತ ಆಶ್ರಯದ ಒಂದು ಗುಡಿಸಲುಗಳನ್ನೆಲ್ಲ ಸಂಪೂರ್ಣವಾಗಿ ನೆಲಸಮ ಮಾಡಿ ಧ್ವಂಸ ಮಾಡಿ ಎಲ್ಲದನ್ನು ತಾರ್ಪಾಲಿಂದ ಹಿಡಿದು ಇಲ್ಲಿದ್ದಂಥ ವಸ್ತುಗಳನ್ನೆಲ್ಲವೂ ಸಹಿತ ಧ್ವಂಸಗೊಳಿಸಿ ತಗೊಂಡೋಗಿರ್ತಾರೆ. ಈ ರೀತಿಯ ಒಂದು ದ್ವಂದ್ವ ನೀತಿಗೆ ಈ ಆಡಳಿತದ ವ್ಯವಸ್ಥೆ ಏನಿದೆ, ಅರಣ್ಯ ಇಲಾಖೆಯ ವ್ಯವಸ್ಥೆ ಮತ್ತು ಅರಣ್ಯ ಸಂರಕ್ಷಣೆಯಲ್ಲಿರುವಂತಹ ಈಶ್ವರ್ ಖಂಡ್ರೆ ಏನಿದ್ದಾರೆ, ಇವರು ನಮ್ಮ ಪರವಾಗಿಲ್ಲ, ನಮ್ಮ ಸರ್ಕಾರ ಅಂತ ನಾವು ಅಂದ್ಕೊಂಡಿದ್ದು. ಆದರೆ ಅರಣ್ಯ ಇಲಾಖೆಯ ಸಚಿವರುಗಳೇನಿದ್ದಾರೆ ಇವರು ನಮ್ಮ ಆದಿವಾಸಿ ಸಮುದಾಯದ ವಿರೋಧಿ ಅಂತಲೇ ನಾನು ನೇರವಾಗಿ ಈ ಸಮ್ಮುಖದಲ್ಲಿ ಹೇಳಬೇಕಾಗುತ್ತೆ. ಇಂಥವರ ವಿರುದ್ಧ ಕಾನೂನಡಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಪ್ರಕರಣ ದಾಖಲು ಮಾಡಲಿಕ್ಕೆ ಮುಂದಾಗ್ತೀವಿ. ಈ ಅಡಿಯಲ್ಲಿ ಪೊಲೀಸ್ ಇಲಾಖೆಯೂ ಸಹಿತ ನಿರ್ದಾಕ್ಷಿಣ್ಯ ಇಲ್ಲದೆ, ಯಾವುದೇ ರೀತಿ ನಿರ್ದಾಕ್ಷಿಣ್ಯ ಇಲ್ಲದೆ ಕಾನೂನಲ್ಲಿ ಬರುವಂಥ ಇದು SC/STಗಳ ದೌರ್ಜನ್ಯ ತಡೆ ಕಾಯ್ದೆಯಲ್ಲಿನ ಅಪರಾಧ ಆಗುತ್ತೆ. ಅದರ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಅವ್ರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಕಂಠಘೋಷವಾಗಿ ನಾನು ಹೇಳ್ತಾ ಇದ್ದೀನಿ. ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದ ಅನ್ನಭಾಗ್ಯ ಅಕ್ಕಿಯನ್ನು ಕಾಳಸಂತೆಯಲ್ಲಿ ಮಾರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ ಸಲಹೆ ನೀಡಿದ್ದಾರೆ. ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಬಗ್ಗೆ ಗುರುವಾರ ಮಾಹಿತಿಯನ್ನು ಪಡೆದುಕೊಂಡು ಅವರು ಮಾತನಾಡಿದರು. ಬಡವರಿಗಾಗಿ ಸರ್ಕಾರ ಜಾರಿಗೊಳಿಸಿರುವ ಅನ್ನಭಾಗ್ಯ ಯೋಜನೆಯು ಅರ್ಹ ಫಲಾನುಭವಿಗಳಿಗೆ ಕಡ್ಡಾಯವಾಗಿ ತಲುಪಬೇಕು, ಯಾವುದೇ ಕಾರಣಕ್ಕೂ ಬಡವರಿಗೆ ಅನ್ಯಾಯ ಆಗಬಾರದು ಅಂತ ಧರ್ಮಜ ಉತ್ತಪ್ಪ ನಿರ್ದೇಶನ ನೀಡಿದರು. ಜಿಲ್ಲೆಯಲ್ಲಿ ಅನ್ನಭಾಗ್ಯ ಅಕ್ಕಿಯು ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇರುವ ಬಗ್ಗೆ ದೂರುಗಳು ಕೇಳಿ ಬರ್ತಾ ಇವೆ. ಈ ಬಗ್ಗೆ ಜಿಲ್ಲಾಧಿಕಾರಿ ಅವರೊಂದಿಗೆ ಚರ್ಚೆ ನಡೆಸಲಾಗಿದ್ದು, ಕೆಲವು ಮಾಲೀಕರು ತಮ್ಮ ಕಾರ್ಮಿಕರ ಪಡಿತರ ಚೀಟಿಯನ್ನು ತಮ್ಮ ಬಳಿಯೇ ಇಟ್ಟುಕೊಂಡಿದ್ದು ಅದನ್ನು ಕೂಡಲೇ ಪಡಿತರ ಚೀಟಿದಾರರ ಕುಟುಂಬಕ್ಕೆ ಹಿಂತಿರುಗಿಸಬೇಕು. ಅಲ್ಲದೆ ಪಡಿತರ ಚೀಟಿ ಹೊಂದಿರುವವರು ಹಣದಾಸೆಗೆ ತಮಗೆ ದೊರೆಯುವ ಪಡಿತರವನ್ನು ಮಾರಾಟ ಮಾಡ್ತಾ ಇರುವ ಬಗ್ಗೆ ಮಾಹಿತಿ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಬೇಕೆಂದು ಸಭೆಯಲ್ಲಿ ತಿಳಿಸಿದರು. ಈ ಬಗ್ಗೆ ಪರಿಶೀಲಿಸಲು ತನಿಖಾ ತಂಡವನ್ನು ರಚನೆ ಮಾಡಲಾಗಿದ್ದು, ದೂರು ಬಂದ ಮಾಲೀಕರ ಮನೆಯಲ್ಲಿ ಕೂಡ ಪರಿಶೀಲನೆ ನಡೆಸಲಾಗುವುದು. ಒಂದು ವೇಳೆ ಪಡಿತರ ಚೀಟಿಯನ್ನು ದುರುಪಯೋಗ ಪಡಿಸಿಕೊಂಡಿರುವುದು ಕಂಡುಬಂದಲ್ಲಿ ಸಾರ್ವಜನಿಕ ವಿತರಣಾ ಪದ್ಧತಿ ಅಡಿಯಲ್ಲಿ ಕಠಿಣ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು.
ಸೈನಿಕ ಶಾಲೆ ಕೊಡಗು ತನ್ನ ಇತಿಹಾಸದಲ್ಲೇ ಮೊತ್ತಮೊದಲ ಬಾರಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಸಾಧಿಸಿದ ಹೆಮ್ಮೆಯ ಸಾಧನೆಗೆ ಗೌರವ ಸಲ್ಲಿಸಲು ವಿಜಯೋತ್ಸವ ಮೆರವಣಿಗೆಯನ್ನು ಆಯೋಜಿಸಿತ್ತು. ಸೈನಿಕ ಶಾಲೆಗಳ ಅಂತರ ವಲಯ ಫುಟ್ಬಾಲ್ ಟೂರ್ನಮೆಂಟ್ 2025ರಲ್ಲಿ ಕೊಡಗು ಸೈನಿಕ ಶಾಲೆಯ ಜೂನಿಯರ್ ಫುಟ್ಬಾಲ್ ತಂಡವು ರನ್ನರ್ ಅಪ್ ಸ್ಥಾನ ಪಡೆದ ಸಾಧನೆಗೆ ಈ ಮೆರವಣಿಗೆಯನ್ನು ಕೈಗೊಳ್ಳಲಾಯಿತು. ಈ ಸ್ಪರ್ಧೆ 2025ರ ಜೂನ್ 9ರಿಂದ 15ರವರೆಗೆ ಒರಿಸ್ಸಾ ರಾಜ್ಯದ ಭುವನೇಶ್ವರದ ಸೈನಿಕ ಶಾಲೆಯಲ್ಲಿ ನಡೆದಿತ್ತು. ಅಂತಿಮ ಹಂತದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡ ಜೂನಿಯರ್ ತಂಡವು ವಿಜಯ ಪತಾಕೆಯೊಂದಿಗೆ ವಿಜಯೋತ್ಸವ ಮೆರವಣಿಗೆಯಲ್ಲಿ ಪಾಲ್ಗೊಂಡಿತ್ತು. ಕ್ರೀಡಾಕೂಟದಲ್ಲಿ ಶಾಲೆಯ ಜೂನಿಯರ್ ಫುಟ್ಬಾಲ್ ತಂಡದ ನಾಯಕನಾದ ಕೆಡೆಟ್ ಯಶ್ ಪ್ರತಾಪ್ ನೇತೃತ್ವದಲ್ಲಿ ಕ್ರೀಡಾಕೂಟದ ಕೊನೆಯವರೆಗೂ ಉತ್ತಮ ಪ್ರದರ್ಶನ ನೀಡಿದರೆ, ತಂಡದ ಗೋಲ್ ಕೀಪರ್ ಕೆಡೆಟ್ ಆರ್ಯನ್ ಅತ್ಯುತ್ತಮ ಗೋಲ್ ಕೀಪರ್ ಪ್ರಶಸ್ತಿಗೆ ಭಾಜನರಾದರು. ಇದು ಶಾಲೆಯ ಇತಿಹಾಸದಲ್ಲಿ ಮೊದಲ ಬಾರಿಗೆ ರಾಷ್ಟ್ರಮಟ್ಟದ ವೇದಿಕೆಯ ಮೇಲೆ ನಡೆದ ಚಿರಸ್ಮರಣೀಯ ಸಾಧನೆಯಾಗಿದೆ. ಮೆರವಣಿಗೆಯಲ್ಲಿ ಸುಮಾರು 600 ವಿದ್ಯಾರ್ಥಿಗಳು, ಬೋಧಕೇತರ ಸಿಬ್ಬಂದಿ ವರ್ಗ, ಎನ್ಸಿಸಿ ಸಿಬ್ಬಂದಿ, ದೈಹಿಕ ಶಿಕ್ಷಕರು ಹಾಗೂ ಕೂಡಿಗೆ ಗ್ರಾಮಸ್ಥರು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಶಾಲೆಯ ಪ್ರಾಂಶುಪಾಲರಾದ ಕರ್ನಲ್ ಅಮರ್ಜಿತ್ ಸಿಂಗ್, ಆಡಳಿತಾಧಿಕಾರಿಗಳಾದ ವಿಂಗ್ ಕಮಾಂಡರ್ ಪಿ ಪ್ರಕಾಶ್ ರಾವ್, ಉಪಪ್ರಾಂಶುಪಾಲರಾದ ಸ್ಕ್ವಾಡ್ರನ್ ಲೀಡರ್ ಮೊಹಮ್ಮದ್ ಶಾಜಿ ಹಾಗೂ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. Schools of the southern zone, that was Sainik School Amravati Nagar, Sainik School Kalakeri, Sainik School Kadakottam and Sainik School Kodagu. In that tournament we came first, and because of that then we took the All India National Football Tournament, which was held in Sainik School Bhubaneswar, in which the teams from all over India participated, and in this our school football team has secured the second position. Now this is very prestigious for the school, and this is the first time that the school has won this level of the competition. We are very proud of our boys, and this shows the hard work and the training and the dedication which the boys have, and the future which is waiting for them. Thank you. ಮಡಿಕೇರಿ ಲಯನ್ಸ್ ಸಂಸ್ಥೆಯ 2025-26ನೇ ಸಾಲಿನ ನೂತನ ಅಧ್ಯಕ್ಷರಾಗಿ ಮದನ್ ಮಾದಯ್ಯ ಅಧಿಕಾರ ಸ್ವೀಕಾರ ಮಾಡಿದರು. ಬೆಂಗಳೂರು ರಸ್ತೆಯಲ್ಲಿರುವ ಆಕ್ಸಿರಿಚ್ ಹೋಟೆಲ್ ಸಭಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಮಾಜಿ ಲಯನ್ಸ್ ಜಿಲ್ಲಾ ಗವರ್ನರ್ ಡಾಕ್ಟರ್ ಗೀತಾ ಪ್ರಕಾಶ್ ಪದಗ್ರಹಣ ನೆರವೇರಿಸಿದರು. ನಂತರ ಮಾತನಾಡಿದವರು, ಲಯನ್ಸ್ ಕ್ಲಬ್ ನಿರಂತರ ಸೇವಾ ಚಟುವಟಿಕೆಯಿಂದ ನಡೆಸಿಕೊಂಡು ಬರ್ತಾ ಇದ್ದು, ಎಲ್ಲ ಸದಸ್ಯರ ಸಹಕಾರದಿಂದ ಲಯನ್ಸ್ ಕ್ಲಬ್ ಮುನ್ನಡೀತಾ ಇದೆ ಎಂದರು. ನೂತನ ಅಧ್ಯಕ್ಷ ಮದನ್ ಮಾದಯ್ಯ ಮಾತನಾಡಿ, ಲಯನ್ಸ್ ಸಂಸ್ಥೆ ವಿಶ್ವದಾದ್ಯಂತ ಹಲವು ಕಡೆ ಸಮಾಜಮುಖಿ ಕಾರ್ಯಗಳನ್ನು ನಿರಂತರವಾಗಿ ಮಾಡ್ತಾ ಬಂದಿದೆ. ಲಯನ್ಸ್ನ ಮುಖ್ಯ ಗುರಿ ಸೇವೆ ಮತ್ತು ಸಾಂಗತ್ಯವಾಗಿದೆ. ಬಡವರ ಹಾಗೂ ಸಾರ್ವಜನಿಕರ ಜನಪರ ಸೇವೆಯನ್ನು ಮಾಡಿಕೊಂಡು ಬಂದಿದೆ ಎಂದರು. ಕಾರ್ಯಕ್ರಮದಲ್ಲಿ ಮಡಿಕೇರಿ ಲಯನ್ಸ್ ಸದಸ್ಯರ ಕೈಪಿಡಿ ಬಿಡುಗಡೆ ಮಾಡಲಾಯಿತು. ವಲಯಾಧ್ಯಕ್ಷರಾದ ಕನ್ನಂಡ ಬೊಳ್ಳಪ್ಪ, ಸುಮನ್ ಬಾಲಚಂದ್ರ, ಮಹದೇವಪ್ಪ, ಪಿಪಿ ಸೋಮಣ್ಣ, ಡಾಕ್ಟರ್ ಗಾಯತ್ರಿ ಪ್ರಕಾಶ್, ಕೋಶಾಧಿಕಾರಿ ಲಯನ್ ಕೆ ದಾಮೋದರ್ ಈ ಸಂದರ್ಭ ಹಾಜರಿದ್ದರು. ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕ ಹಾಗೂ ಸಂಸತ್ನ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ಜನ್ಮದಿನದ ಅಂಗವಾಗಿ ಕಾಂಗ್ರೆಸ್ ಪ್ರಮುಖರು ಹಾಗೂ ಕಾರ್ಯಕರ್ತರು ಮಡಿಕೇರಿಯ ಜಿಲ್ಲಾಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಿದರು. ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ವಿಜಿ ಮೋಹನ್ ಅವರ ನೇತೃತ್ವದಲ್ಲಿ ರೋಗಿಗಳನ್ನು ಭೇಟಿಯಾದ ಪಕ್ಷದ ಪ್ರಮುಖರು ಆರೋಗ್ಯವನ್ನು ವಿಚಾರಿಸಿದರು. ನಂತರ ಹಣ್ಣು ಹಂಪಲುಗಳನ್ನು ನೀಡಿ ಧೈರ್ಯ ತುಂಬಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಎ ಹಂಸ, ಡಿಸಿಸಿ ಸದಸ್ಯರಾದ ಪುಷ್ಪಾ ಪೂಣಚ್ಚ, ಖಲೀಲ್ ಬಾಷಾ, ಹಬೀಬ್, ಅರ್ಜುನ್, ಸೂರ್ಯ, ಕಿರಣ್, ಮೊಹಮ್ಮದ್ ಕೌಸರ್, ಕವನ್ ದಿನೇಶ್, ಅಜೀಜ್, ಜಾನ್ಸನ್ ಪಿಂಟೋ,
ಮೋಹನ್ ಮೌರ್ಯ, ಸುಬ್ರಮಣಿ ಮತ್ತಿತರ ಪ್ರಮುಖರು ಹಾಗೂ ಕಾರ್ಯಕರ್ತರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಜಿಲ್ಲೆಯಲ್ಲಿ ಕಾಡಾನೆ ಹುಲಿ ದಾಳಿ ಪ್ರಕರಣಗಳು ಹೆಚ್ಚುತ್ತಿರುವ ಬೆನ್ನಲ್ಲೇ ಕರಡಿಯೊಂದು ವ್ಯಕ್ತಿಯೊಬ್ಬರ ಮೇಲೆ ದಾಳಿ ಮಾಡಿದ ಪರಿಣಾಮ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಪೊನ್ನಂಪೇಟೆ ತಾಲೂಕು ಬಾಳಲೆ ಸಮೀಪದ ಜಾಗಲೆ ಎಂಬಲ್ಲಿ ನಡೆದಿದೆ. ಜಾಗಲೆ ಗ್ರಾಮದ ಅಳಮೇಂಗಡ ಬಿದ್ದಪ್ಪ ಎಂಬವರ ತೋಟದ ಮನೆಯಲ್ಲಿ ವಾಸ ಮಾಡ್ತಾ ಇದ್ದ ಕಾಕು ಎಂಬವರ ಪುತ್ರ ಕುಳ್ಳ ಗಾಯಗೊಂಡವರು. ಮಂಗಳವಾರ ರಾತ್ರಿ 11 ಗಂಟೆ ಸಮಯದಲ್ಲಿ ಕುಳ್ಳ ಮನೆಯ ಹೊರಗಡೆ ಮೂತ್ರ ವಿಸರ್ಜನೆಗೆ ತೆರಳಿದ ಸಂದರ್ಭ ಕರಡಿ ಏಕಾಏಕಿ ದಾಳಿ ನಡೆಸಿದೆ. ಘಟನೆಯಿಂದ ಅವರ ಮುಖ ಹಾಗೂ ತಲೆಯ ಭಾಗಕ್ಕೆ ಗಂಭೀರ ಗಾಯಗಳಾಗಿದ್ದು ಮೈಸೂರಿಂದ ಕೆಆರ್ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ವಿಚಾರ ತಿಳಿದ ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಪೂವಯ್ಯ ಮೈಸೂರಿಂದ ಕೆಆರ್ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುವಿನ ಯೋಗಕ್ಷೇಮವನ್ನು ವಿಚಾರಿಸಿದರು. ಅಲ್ಲದೆ ವೈದ್ಯರೊಂದಿಗೆ ಚರ್ಚಿಸಿ ಉತ್ತಮ ಚಿಕಿತ್ಸೆ ನೀಡುವಂತೆ ಮನವಿ ಮಾಡಿದ್ದಾರೆ. ತಲೆಭಾಗಕ್ಕೆ ಸ್ವಲ್ಪ ಪೆಟ್ಟಾಗಿದ್ದು ಕಣ್ಣಿನ ಭಾಗಕ್ಕೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಎಂದು ಸಂಕೇತ್ ಪೂವಯ್ಯ ತಿಳಿಸಿದ್ದಾರೆ. ಸೋಮವಾರಪೇಟೆ ತಾಲೂಕು ತಹಶೀಲ್ದಾರರ ಕಚೇರಿಗೆ ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರು ಗುರುವಾರ ಭೇಟಿ ನೀಡಿ ಭೂ ಸುರಕ್ಷತೆ ಮತ್ತು ಕಂದಾಯ ದಾಖಲೆ ಡಿಜಿಟಲೀಕರಣ ಪ್ರಕ್ರಿಯೆ ಸಂಬಂಧ ಮಾಹಿತಿಯನ್ನು ಪಡ್ಕೊಂಡ್ರು. ಭೂ ಸುರಕ್ಷತಾ ಯೋಜನೆಯಡಿ ಸಾರ್ವಜನಿಕರಿಗೆ ಕಂದಾಯ ದಾಖಲೆಗಳನ್ನು ಡಿಜಿಟಲ್ ರೂಪದಲ್ಲಿ ವಿತರಿಸುವ ಹಿನ್ನೆಲೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ತಹಶೀಲ್ದಾರ್ ಅವರಿಗೆ ನಿರ್ದೇಶನ ನೀಡಿದರು. ಸರ್ಕಾರ ಕಂದಾಯ ಇಲಾಖೆಯಲ್ಲಿ ಭೂ ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸುಧಾರಣೆ ಮತ್ತು ಬದಲಾವಣೆಯನ್ನು ಜಾರಿಗೊಳಿಸಿದ್ದು ಅವುಗಳನ್ನು ಅನುಷ್ಠಾನಗೊಳಿಸಬೇಕೆಂದು ಸೂಚನೆ ನೀಡಿದರು. ಸಕಾಲ ಯೋಜನೆ, ಪಿಂಚಣಿ ಯೋಜನೆ ಸಂಬಂಧಪಟ್ಟಂತೆ ಇದೇ ಸಂದರ್ಭ ಜಿಲ್ಲಾಧಿಕಾರಿಯವರು ಮಾಹಿತಿಯನ್ನು ಪಡ್ಕೊಂಡ್ರು. ಈ ಸಂದರ್ಭ ತಹಶೀಲ್ದಾರ್ ಕೃಷ್ಣಮೂರ್ತಿ, ಉಪತಹಶೀಲ್ದಾರರು, ಕಂದಾಯ ನಿರೀಕ್ಷಕರು ಪಾಲ್ಗೊಂಡಿದ್ದರು. ಮಡಿಕೇರಿ ಜನೋತ್ಸವ ದಸರಾಗೆ ಕೆಲವೇ ತಿಂಗಳುಗಳು ಬಾಕಿ ಉಳಿದಿದ್ದು ಅದಕ್ಕೂ ಮೊದಲೇ 2025-26ನೇ ಸಾಲಿನ ಕೋಟೆ ಮಹಾಗಣಪತಿ ದೇವಾಲಯದ ದಸರಾ ಸಮಿತಿ ಸಭೆ ಮಡಿಕೇರಿಯ ಲಯನ್ಸ್ ಕ್ಲಬ್ ಸಭಾಂಗಣದಲ್ಲಿ ನಡೆಯಿತು. ಈ ಬಾರಿ ಮಡಿಕೇರಿ ದಸರಾವನ್ನು ಆಚರಣೆ ಸಮಿತಿ ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಳಬೇಕು ಎಂಬ ಬಗ್ಗೆ ಚರ್ಚೆ ನಡೆಸಲಾಯಿತು. ಕೋಟೆ ಮಹಾಗಣಪತಿ ದಸರಾ ದಶಮಂಟಪ ಸಮಿತಿಯ ಈ ಬಾರಿ ಅಧ್ಯಕ್ಷರಾಗಿ ಹರೀಶ್ ಅಣ್ವೇಕರ್ ಹಾಗೂ ದಸರಾ ಮಂಟಪ ಸಮಿತಿ ಅಧ್ಯಕ್ಷರಾಗಿ ವಿಘ್ನೇಶ್ ಸಿಯು ಆಯ್ಕೆಗೊಂಡಿದ್ದಾರೆ. ನಗರದ ಲಯನ್ಸ್ ಕ್ಲಬ್ ಸಭಾಂಗಣದಲ್ಲಿ ನಡೆದ ಸಮಿತಿ ಸಭೆಯಲ್ಲಿ ಸರ್ವ ಸದಸ್ಯರ ಒಮ್ಮತದಿಂದ ತೀರ್ಮಾನ ತೆಗೆದುಕೊಳ್ಳಲಾಯಿತು. ಕೋಟೆ ಗಣಪತಿ ದೇವಾಲಯ ಈ ಬಾರಿ 49ನೇ ವರ್ಷದ ದಸರಾವನ್ನು ಆಚರಣೆ ಮಾಡ್ತಾ ಇದ್ದು ಬಹಳ ಅದ್ದೂರಿಯಾಗಿ ದಸರಾ ಉತ್ಸವ ಆಚರಿಸಲು ತೀರ್ಮಾನಿಸಲಾಗಿದೆ. ಈ ಸಂದರ್ಭ ಕುಶಾಲನಗರಕ್ಕೆ ವರ್ಗಾವಣೆಗೊಂಡ ಎಎಸ್ಐ ನಂದ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಖಾಸಗಿ ಜಮೀನುಗಳಲ್ಲಿರುವ ಎಲ್ಲ ಕಾಡಾನೆಗಳನ್ನು ಸೆರೆ ಹಿಡಿದು ಅರಣ್ಯ ಆವಾಸ ಸ್ಥಾನಗಳಿಗೆ ಸ್ಥಳಾಂತರ ಮಾಡಲು ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಎನ್ವಿರಾನ್ಮೆಂಟ್ ಆ್ಯಂಡ್ ಹೆಲ್ತ್ ಫೌಂಡೇಶನ್ನ ಸ್ಥಾಪಕ ಕರ್ನಲ್ ಚೆಪ್ಪುಡಿರ ಮುತ್ತಣ್ಣ ಒತ್ತಾಯಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಕಾಫಿ ತೋಟಗಳಲ್ಲಿ ಕಾಡಾನೆಗಳ ಹಾವಳಿ ಮಿತಿ ಮೀರಿದ್ದು ಮುಂದಿನ ದಿನಗಳಲ್ಲಿ ಕಾರ್ಮಿಕರ ಕೊರತೆ ಹೆಚ್ಚಾಗಲಿದೆ. ಈ ನಿಟ್ಟಿನಲ್ಲಿ ಅರಣ್ಯ ಸಚಿವರು ಕ್ರಮ ಕೈಗೊಳ್ಳಬೇಕೆಂದರು. ಕಾಡಾನೆಗಳ ನಿಯಂತ್ರಣಕ್ಕೆ ಅವುಗಳಿಗೆ ಆಹಾರ ಮತ್ತು ನೀರಿನ ಸೌಲಭ್ಯ ಸಿಗುವಂತೆ ನೋಡಿಕೊಳ್ಳಬೇಕು. ತಂತಿ ಬೇಲಿಗಳ ರೂಪದಲ್ಲಿ ಬ್ಯಾರಿಕೇಡ್ಗಳ ಆವರಣಗಳನ್ನು ರಚನೆ ಮಾಡಬೇಕು. ನೀರು ಲಭ್ಯತೆ ಇರುವ ಅರಣ್ಯ ಪ್ರದೇಶಗಳಿಗೆ ಕಾಡಾನೆಗಳನ್ನು ಬಿಡಬೇಕು. ಅರಣ್ಯ ಗಡಿಯಲ್ಲಿರುವ ಬ್ಯಾರಿಕೇಡ್ಗಳನ್ನು ಮೇಲ್ದರ್ಜೆಗೇರಿಸಿ ನಿರ್ವಹಣೆಗೆ ಆಯಾ ಗ್ರಾಮ ಪಂಚಾಯತ್ಗಳ ಸಹಭಾಗಿತ್ವ ಪಡೆದುಕೊಳ್ಳಬೇಕು. ಕಾಡಾನೆಗಳ ಸುರಕ್ಷಿತ ತಾಣಗಳನ್ನು ತೆರೆಯಬೇಕು ಮತ್ತು ಆನೆ ಕಾರಿಡಾರ್ಗಳನ್ನು ನಿರ್ಮಿಸಬೇಕೆಂದು ಒತ್ತಾಯಿಸಿದರು. ಹುಲಿ ಸುರಕ್ಷಿತ ಪ್ರದೇಶದ ಹೊರವಲಯದಲ್ಲಿರುವ 7 ವರ್ಷ ಮೇಲ್ಪಟ್ಟ ಎಲ್ಲ ಹುಲಿಗಳಿಗೆ ಕೊರಳ ಪಟ್ಟಿ ಅಳವಡಿಸಬೇಕು.
ಕರ್ನಾಟಕ ಅರಣ್ಯ ಇಲಾಖೆಗೆ ಹೆಚ್ಚಿನ ಬಜೆಟ್ ಹಂಚಿಕೆ ಮಾಡಬೇಕು. ಕೊಡಗು ಮತ್ತು ಅಕ್ಕಪಕ್ಕದ ಪ್ರದೇಶಗಳಲ್ಲಿನ ಅರಣ್ಯ ಆವಾಸ ಸ್ಥಾನಗಳಲ್ಲಿನ ಯಾವುದೇ ಹೆಚ್ಚಿನ ಯೋಜನೆಗಳಿಗೆ ಮಿತಿಯಿಂದ ಹೇರುವ ಬಗ್ಗೆ ಸರ್ಕಾರ ನಿರ್ಣಯ ಕೈಗೊಳ್ಳಬೇಕೆಂದು ಕರ್ನಲ್ ಚೆಪ್ಪಡಿರ ಮುತ್ತಣ್ಣ ತಿಳಿಸಿದರು. ಇವಾಗ ಹೀಗೆ ಹಾಕೊಂಡಿದ್ರೆ ಮತ್ತೆ ಇನ್ನೊಂದು ವಿಷಯ ಅಂದರೆ ಇವಾಗ ಕೆಲವು ಈ ಆನೆದು ಗಲಾಟೆ ಎಲ್ಲ ಡೇ ಟೈಮೆಲ್ಲ ಆಗ್ತಾವೆ. ಇಲ್ಲೋದ್ರೆ ರಾತ್ರಿ ಆಗೋದು ಬೆಳಿಗ್ಗೆ ಆಗೋದು ಹಾಗೆ. ಇವಾಗ ಡೇ ಟೈಮ್ ಅಷ್ಟೇ ಕರೆಕ್ಟಾಗಿ ಆಗ್ತಾವೆ. ಕರಡಿಗೋಡಲ್ಲಿ ಆಗಿರೋ ಅಟ್ಯಾಕ್ ಒಂದು 5:30 ಗಂಟೆ ಸಂಜೆ. ಮತ್ತು ಅಲ್ಲಿ ತಿತಿಮತಿಯಲ್ಲಿ ಆಗಿರೋ ಅದು ಬೆಳಿಗ್ಗೆ 8:30 ಗಂಟೆ. ಸೊ ಇದಕ್ಕೆಲ್ಲ ಹೀಗೆ ಹಾಕ್ಕೊಂಡಿದ್ರೆ ಇನ್ನೊಂದು ಕೆಲವು ವರ್ಷದಲ್ಲಿ ನಮಗೆ ಕಾಫಿ ತೋಟದಲ್ಲಿ ಕಾರ್ಮಿಕರು ಕೆಲಸ ಬರೋದಿಲ್ಲ ಅಂತ ಒಂದು ಸಿಚುವೇಶನ್ ಬರುವ ಚಾನ್ಸ್ ಇದೆ. ಸೊ ಇದಕ್ಕೆ ಏನು ಮಾಡಬೇಕಂದ್ರೆ ಇದಕ್ಕೆ ಒಂದು ಟೋಟಲ್ ಒಂದು ಸೊಲ್ಯೂಷನ್ ಬೇಕು. ಸುಮ್ಮನೆ ಒಂದು ಕಾಲರ್ ಮಾಡೋದು, ಅಲ್ಲಿ ಟ್ರೆಂಚು ಇಲ್ಲಿ ಅದು ಫೆನ್ಸ್ ಇಟ್ಕೊಂಡು ಮಾಡ್ಕೊಂಡಿದ್ರೆ ನಾವು ನೋಡ್ದಂಗೆ ಕಳೆದೊಂದು 20 ವರ್ಷದಿಂದ ಈ ಪ್ರಾಬ್ಲಮ್ ಇನ್ನೂ ಹೆಚ್ಚಾಗ್ತಾ ಉಂಟು, ಕಡಿಮೆ ಆಗ್ತಾ ಇಲ್ಲ. ಸೊ ಇದಕ್ಕೆ ಏನು ಮಾಡಬೇಕು ಅಂತ ನಮಗೆ ನಾವು ಸೇರಿಕೊಂಡು ಒಂದು ಕೆಲವು ಐಡಿಯಾಸ್ ಇದೆ. ಸೊ ಈ ಐಡಿಯಾಸ್ ತಗೊಂಡು ನಾವು ಮಾನ್ಯ ನಮ್ಮ ಅರಣ್ಯ ಮಂತ್ರಿ ಹತ್ರ ಹೋಗಬೇಕು. ಮತ್ತು ನಮ್ಮ ಜೊತೆಲಿ ನಮ್ಮ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಶ್ರೀ ವನ್ನಣ್ಣವರು ಮತ್ತು ಶ್ರೀ ಮಂತ್ರಿಗೌಡ ಅವರು ಬರಬೇಕು. ಮತ್ತು ಅಲ್ಲಿ ಸೀನಿಯರ್ ಫಾರೆಸ್ಟ್ ಆಫೀಸರ್ ಇದ್ದರೆ ಅವ್ರ ಜೊತೆಲಿ ಡಿಸ್ಕಷನ್ ಮಾಡಿ ನಾವು ಏನೆಲ್ಲ ಹೇಳ್ತಾ ಇದ್ದೀವಿ ಇದೆಲ್ಲ ಇಂಪ್ಲಿಮೆಂಟ್ ಆದರೆ ಇನ್ನೊಂದು 3 ವರ್ಷದಲ್ಲಿ ಈ ಪ್ರಾಬ್ಲಮ್ ಸುಮಾರು ಕಡಿಮೆ ಆಗ್ತದೆ ಅಂತ ನಾವು ನಮ್ಮದು ಇದೆ. ಸೊ ಸದ್ಯಕ್ಕೆ ನಾನು ಈ ಮ್ಯಾಪ್ದು ಒಂದು ಸ್ವಲ್ಪ ತಗೊಂಡು ಏನು ನಮ್ಮದು ಐಡಿಯಾ ಇದೆ ಅಂತ ನಮಗೆ ತಿಳಿಸಿ. ಕಾಫಿ ತೋಟ ಮತ್ತು ಇಲ್ಲಿಗೆ ಬರಲಿಕ್ಕೆ ಸಾಧ್ಯ ಇರೋದಿಲ್ಲ. ನಾರ್ತ್ ಆಫ್ ಕಾವೇರಿ ಇಲ್ಲಿ ಬರ್ತದೆ. ಈ ಭೀಮನಗಟ್ಟೆ ಡ್ಯಾಮ್ ಮತ್ತೆ ಇದು ಮತ್ತೆ ಈ ಟ್ರೆಂಚಸ್ ಮತ್ತೆ ಇದು ಟ್ರೆಂಚು ಮತ್ತೆ ರೈಲ್ವೆ ಬ್ಯಾರಿಕೇಡ್ ಎಲ್ಲ ಇದು ಫುಲ್ ಬಂದೋಬಸ್ತ್ ಆಗಬೇಕು. ರೈಲ್ವೆ ಬ್ಯಾರಿಕೇಡ್ ಬಹಳ ಇಂಪಾರ್ಟೆಂಟ್. ಇನ್ನೊಂದು ವಿಷಯ ಅಂದರೆ ಇವಾಗ ಆನೆ ಅರಣ್ಯದಿಂದ ಬರ್ತದೆ ಹೊರಗಡೆ ಬರುವಾಗ ಅದಕ್ಕೆ ಕೆಲವು ಒಂದೊಂದು ಜಾಗ ಸಿಗ್ತದೆ. ಅದರಲ್ಲಿ ಅದು ಡೇ ಟೈಮ್ ಆದ ಜಾಗದಲ್ಲಿ ಅದು ಯಾವ ಜಾಗ ಅಂದರೆ ಕೆಲವು ದೇವರುಗಳು ಮತ್ತು ಕೆಲವು ಜಾಗದಲ್ಲಿ ಅದು ಲೀಗಲ್ ಕಾಂಪ್ಲಿಕೇಶನ್ ಆಗಿ ಅದರಲ್ಲೆಲ್ಲ ಕಾಫಿ ತೋಟ ಕಾಡು ಬಿಟ್ಟು ಹೋಗಿದೆ. ಇವಾಗ ನಮ್ಮ ಹತ್ತೂರು ಗ್ರಾಮದಲ್ಲಿ ಒಂದು ತುರ್ಕ ಕಾಡಿಂದು ಒಂದು 20 ಎಕರೆ ಜಾಗ ಇದೆ. ಅದು ಫುಲ್ ಕಾಡು ಬಿಟ್ಟು ಹೋಗಿದೆ. ಸೊ ಆನೆ ಅದರೊಳಗೆ ಸೇರಿಕೊಂಡು ಮತ್ತೆ ರಾತ್ರಿ ಹೊರಗಡೆ ಬರೋದು ಮತ್ತೆ ವಾಪಸ್ ಹೋಗೋದು. ಸೊ ಅಲ್ಲಿ ಅದಕ್ಕೆ ಒಂದು ಹೈಡಿಂಗ್ ಪ್ಲೇಸ್ ಇರ್ತದೆ. ಸೊ ಯಾವುದೆಲ್ಲ ಮತ್ತೆ ಇಲ್ಲಿ ಕೊಲ್ಲಂಪೇಟೆಯಲ್ಲಿ ಶಾಣವರು ಇದ್ದಾರೆ, ಅಲ್ಲಿ ಒಂದು 2-3 ನಿಮಗೆ ಕಾಫಿ ತೋಟ ಇದೆ, ಫುಲ್ ಕಾಡು ಬಿಟ್ಟು ಹೋಗ್ತದೆ. ಮತ್ತೆ ಇನ್ನೊಂದು ಪಿಂಟು ಎಸ್ಟೇಟ್ ಬರ್ತದೆ, ಅದು ಈ ಪಾಲಿಬೆಟ್ಟೆ ಏರಿಯಾ ಹತ್ರ, ಸಾರಿ ಸಿದ್ದಾಪುರ ಏರಿಯಾ ಹತ್ರ ಪಿಂಟು ಎಸ್ಟೇಟ್ ಹೊಸಕೇರಿದು ಅಂತ. ಸೊ ಅಲ್ಲಿ ಒಂದು ಹೈಟ್ ಮಾಡಿ ಅಲ್ಲಿ ಸುಮಾರು ಇಲ್ಲಿ ಈ ಕುಶಾಲನಗರ ಏರಿಯಾ ಇದರಲ್ಲಿ ಗಲಾಟೆ ಮಾಡ್ತಾ ಹೋಗ್ಬೋದು ಆನೆಗಳು. ಸೊ ಎಲ್ಲಿ ಈ ದೇವರಕಾಡು ಇದೆ ಅದು ಫಾರೆಸ್ಟ್ ಏರಿಯಾ, ಅದರೊಳಗೆ ಹೋಗಿ ನಾವು ಕ್ಲಿಯರ್ ಮಾಡಿ ಆಗ್ತದೆ. ಸೊ ಅದರದ್ದು ಸುತ್ತ ಏನು ಮಾಡಬೇಕು, ಆನೆನ ಅಲ್ಲಿಂದ ಬೆಳೆಸ್ಬಿಟ್ಟು ಅದ್ರ ಸುತ್ತ ರೈಲ್ವೆ ಬ್ಯಾರಿಕೇಡ್ ಇದು EPT ಮತ್ತು ಸೋಲಾರ್ ಫೆನ್ಸಿಂಗ್ ಹಾಕಿ ಅದನ್ನ ಭದ್ರ ಮಾಡಬೇಕು. ಮತ್ತು ಯಾವ ಜಾಗದಲ್ಲಿ ಇದು ಕಾಫಿ ತೋಟ ಕಾಡು ಬಿಟ್ಟಿದೆ ಅದು DC ಆದೇಶದಲ್ಲಿ ಗ್ರಾಮ ಪಂಚಾಯತ್ ಅದನ್ನ ಕ್ಲಿಯರ್ ಮಾಡಬೇಕು. ಮತ್ತು ಅಲ್ಲಿ ಅವ್ರು ಕೇಸ್ ಆಗ್ತಾ ಇರಲಿ, ಅದರಲ್ಲಿ ಕಾಡು ಬಿಟ್ಟು ಮತ್ತೆ ಜನರಿಗೆ ಅದು ಡೇಂಜರ್ ಆಗೋಕ್ಕೆ ಅವಕಾಶ ಕೊಡಬಾರ್ದು. ಮತ್ತು ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅಂದರೆ ಎಲಿಫೆಂಟ್ ಕಾರಿಡಾರ್ ಅಂದರೆ ಎಲಿಫೆಂಟ್ ಅದು ಆನೆ ಬರೋ ಬಟ್ಟೆ. ಸೊ ಅದು ಯಾವುದಾದ್ರು ಕಾರಣಕ್ಕೆ ಬ್ಲಾಕ್ ಆಗಿಬಿಟ್ಟಿದೆ. ಸೊ ಅದು ಬ್ಲಾಕ್ ಆಗುವಾಗ ಆನೆ ಆಚೆ ಈಚೆ ಹೋಗ್ಬಿಡ್ತದೆ.
ಸೊ ಒಂದು ಭಾಳ ಮುಖ್ಯವಾಗಿ ಒಂದು ಕಾರಿಡಾರ್ ಇದೆ, ಇಲ್ಲಿ ಬೇಗೂರು ಬೊಮ್ಮಗಿರಿ ಕಾರಿಡಾರ್, ಇಲ್ಲಿ ಪುಟ್ಟ ಇದೆ. ಸೊ ಇಲ್ಲಿ ಒಂದು ಫೇತ್ ಎಸ್ಟೇಟ್, ಇಲ್ಲಿ ಹೂವಿನಕಾಡು ಎಸ್ಟೇಟ್, ಮತ್ತು ಕೇರಳ ಸೈಡಲ್ಲಿ ಒಂದು ನರಿಕಲ್ ಎಸ್ಟೇಟ್ ಇದಿದೆ. ಸೊ ಇದು ಎಲ್ಲ ಕ್ಲಿಯರ್ ಆಗಿ ಅದು ಫುಲ್ಲು ಅಲ್ಲಿ ಫೆನ್ಸ್ ಗಿನ್ಸ್ ಹಾಕಿ ಭಾಳ ಆನೆಗೆ ಬ್ಲಾಕ್ ಮಾಡಿ, ಸೊ ಆನೆ ಬೇರೆ ಜಾಗಕ್ಕೆ ಹೋಗ್ತದೆ. ಅದು ನಾಗವಾಡೆಯಿಂದ ಈ ಬ್ರಹ್ಮಗಿರಿ, ಈ ನಾಗವಾಡಿಗೆ ಬೇಸಿಗೆ ಟೈಮಲ್ಲಿ ಯಾವಾಗ ನೀರಿಲ್ಲ, ಸೊ ನಾಗವಾಡೆಯಿಂದ ಅವರು ಇಲ್ಲಿಗೆ ಹೋಗ್ಬರ್ತಾರೆ. ಇಲ್ಲಿ ಬ್ರಹ್ಮಗಿರಿ ಬೆಟ್ಟದಲ್ಲಿ ತುಂಬ ಇಲ್ಲಿ ನೀರು ಸಿಗ್ತದೆ. ಯಾವಾಗ ತುಂಬ ಮಳೆಗಾಲ ಆಗ್ತದೆ, ಇಲ್ಲಿಂದ ವಾಪಸ್ಸು ನಾಗವಾಡೆ ಬರ್ತದೆ. ಸೊ ಈ ಬಟ್ಟೆ ಬ್ಲಾಕ್ ಆಗ್ಬಿಟ್ಟಿದೆ. ಸೊ ಇದನ್ನ ತೆರೆದು ಈ ಕಾಫಿ ತೋಟನ ಗವರ್ಮೆಂಟ್ ಎಕ್ವೈರ್ ಮಾಡಿ ಅದರಲ್ಲಿ ಕಾರಿಡಾರ್ ಮಾಡಿ, ಐಡಿಯಲಿ ಒಂದು 1 ಕಿಲೋಮೀಟರ್ ಅಗಲ ಇರಬೇಕು, ಅಥವಾ ಅಟ್ಲೀಸ್ಟ್ ಮಿನಿಮಮ್ ಅರ್ಧ ಕಿಲೋಮೀಟರ್. ಇದನ್ನ ಎಕ್ವೈರ್ ಮಾಡಿ ಆ ಆನೆಗೆ ಫ್ರೀ ಮೂವ್ಮೆಂಟ್ ಕೊಟ್ಟರೆ ಇಲ್ಲಿ ಸುಮಾರು ಆನೆಗಾರಾಟ ಇದು ಕಡಿಮೆ ಆಗ್ತದೆ. ಗೋಷ್ಠಿಯಲ್ಲಿ ಎನ್ವಿರಾನ್ಮೆಂಟ್ ಆ್ಯಂಡ್ ಹೆಲ್ತ್ ಫೌಂಡೇಶನ್ನ ಪ್ರಮುಖರಾದ ಶ್ಯಾಮ್ ಬೋಪಯ್ಯ, ಗೋಪಿನಾಥ್ ಹಾಗೂ ಕಾಳಯ್ಯ ಪಾಲ್ಗೊಂಡಿದ್ರು.